ಸಪರ್ಯಗಾತ್ ಚುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷಿ ಪರಿಭೂಃ ಸ್ವಯಂಭೂಃ ಯಾಥಾ ತಥ್ಯತೋ ಅರ್ಥಾನ್ ವೆದಧಾತ್ ಶಾಶ್ವತೀಭ್ಯಃ ಸಮಾಭ್ಯಃ. ಇದು ಯಜುರ್ವೇದ 40ನೇ ಅಧ್ಯಾಯ 8ನೇ ಮಂತ್ರ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಇದು ಕೂಡ ಯಜುರ್ವೇದ 40ನೇ ಅಧ್ಯಾಯ 5ನೇ ಮಂತ್ರ. ಯಾಕಿವತ್ತು 2 ಮಂತ್ರಗಳನ್ನು ಹೇಳ್ತಿದ್ದೀನಿ ಅಂದರೆ ಅದ್ರ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಕೆಲವು ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಅಲ್ಲೇ ಕಮೆಂಟ್ಸಲ್ಲೇ ನಾನು ಉತ್ತರ ಕೊಟ್ಟು ಬಿಡಬಹುದು. ಕೆಲವು ಪ್ರಶ್ನೆಗಳಿಗೆ ಸ್ವಲ್ಪ ವಿವರಣೆಯಿಂದ ಉತ್ತರ ಕೊಡೋ ಅವಶ್ಯಕತೆ ಇರುತ್ತೆ. ಇನ್ನೂ ಕೆಲವರು ಪ್ರಶ್ನೆಗಳಿಗೆ ವಿಶೇಷವಾದ ಒಂದು ಎಪಿಸೋಡ್ನೇ ಮಾಡಬೇಕು, ಆ ಪ್ರಶ್ನೆಗೆ ಉತ್ತರ ತಗೊಂಡು ಅಷ್ಟು ವಿವರಣೆ ಕೊಡುವಂಥ ಅವಶ್ಯಕತೆ ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆ ಥರದೇ ಒಂದು ಪ್ರಶ್ನೆ ಬಂದಿದೆ. ರಾಘವೇಂದ್ರ ಅನ್ನೋರೊಬ್ಬರು ಭಗವಂತ ಸರ್ವವ್ಯಾಪಿ ಹೇಗೆ, ಸರ್ವಶಕ್ತ ಹೇಗೆ ಅನ್ನೋ ಪ್ರಶ್ನೆನ ಕೇಳಿದ್ದಾರೆ. 2 ಮಂತ್ರಗಳ ಬಗ್ಗೆನೇ 6, 7, 8, 9ನೇ ಎಪಿಸೋಡಲ್ಲಿ ನಾನು ವಿವರವಾಗಿ ಹೇಳಿದ್ದೀನಿ. ಆದರೂ ಇಲ್ಲಿ ಸಂಕ್ಷಿಪ್ತವಾಗಿ ಅದರ ಬಗ್ಗೆನೇ ಅವ್ರು ಕೇಳಿದ ಪ್ರಶ್ನೆನೇ ಹೇಳೋ ಹಾಗೆ ಒಂದಷ್ಟು ವಿವರಣೆನ ನೋಡಿಕೊಂಡು ಹೋಗೋಣ. 2ನೇ ಮಂತ್ರನ ಮೊದಲು ತಗೊಳ್ತೀನಿ. ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂತ. ತದೇಜತಿ ಅಂದರೆ ಆ ವಿಶ್ವಚೇತನ ಶಕ್ತಿ ಬಗ್ಗೆನೇ ಹೇಳ್ತಿರೋದು. ಆ ವಿಶ್ವಚೇತನ ಶಕ್ತಿ ಅಂದರೆ ಭಗವಂತ ನಿರಾಕಾರ ಆಗಿರೋದ್ರಿಂದ ಅವನು ಸರ್ವವ್ಯಾಪಿ ಅಂತ ಹೇಳಬಹುದು. ಭಗವಂತನನ್ನ ಅವನು ಅನ್ನಬಹುದು, ಅವಳು ಅನ್ನಬಹುದು, ಅದು ಅನ್ನಬಹುದು. ಅದು ಒಂದು ಬೃಹತ್ತಾದ ಪರಮಚೇತನ ಶಕ್ತಿ ಬಿಟ್ಟರೆ ಅದಕ್ಕೆ ಯಾವುದೇ ಆಕಾರ, ಯಾವುದೇ ಲಿಂಗಗಳು ಇಲ್ಲ. ನಾವು ಯಾವ ರೂಪದಲ್ಲಿ ಬೇಕಾದರೂ, ಯಾವ ಲಿಂಗದಲ್ಲಿ ಬೇಕಾದರೂ ಆ ಶಕ್ತಿನ ಕರಿಬಹುದು. ಈ ಭಗವತ್ ಶಕ್ತಿ, ವಿಶ್ವಚೇತನ ಶಕ್ತಿ ತದೇಜತಿ ಅಂದರೆ ತತ್ ಏಜತಿ ಅಂತ. ಅಂದರೆ ಈ ಬ್ರಹ್ಮಾಂಡದ ಸೃಷ್ಟಿಯ ಪ್ರತಿಯೊಂದರ ಚಲನೆಗೂ ಅದು ಕಾರಣ ಆಗಿದೆ ಅಂತ. ತತ್ ನ ಏಜತಿ ಅಂದರೆ ಅದು ಮಾತ್ರ ಚಲಿಸಲ್ಲ. ಇಡೀ ಸೃಷ್ಟಿಗೆ ಚಾಲಕ ಶಕ್ತಿ ಆಗಿರುವಂಥದ್ದು ಆ ವಿಶ್ವಚೇತನ ಶಕ್ತಿ. ಪ್ರತಿಯೊಂದನ್ನು ಕೂಡ, ಜಡಕ್ಕೂ ಮತ್ತು ಈ ಬ್ರಹ್ಮಾಂಡದ ಸೃಷ್ಟಿಯ ಪ್ರತಿಯೊಂದನ್ನು ಕೂಡ ಚಲಿಸುವಂತೆ ಮಾಡೋ ಚಾಲಕ ಶಕ್ತಿ ಆ ಭಗವತ್ ಶಕ್ತಿ, ಡ್ರೈವಿಂಗ್ ಫೋರ್ಸ್ ಅಂತ ಹೇಳಬಹುದು. ಅದೇ ರೀತಿ ಆ ಭಗವಂತ ಅಂದರೆ ಆ ವಿಶ್ವಚೇತನ ಶಕ್ತಿ ಮಾತ್ರ ಚಲಿಸೋದಿಲ್ಲ ಅಂತ. ಚಲಿಸೋದಿಲ್ಲ ಅನ್ನೋದರ ಅರ್ಥ ಏನು ಅಂದರೆ ಅದು ಜಡ ಅಂತೂ ಅಲ್ಲ, ಅದು ಚೇತನ ಶಕ್ತಿ. ಯಾಕೆ ಚಲಿಸೋದಿಲ್ಲ ಅಂದರೆ ಚಲಿಸುವುದಕ್ಕೆ ಅದಕ್ಕೆ ಎಲ್ಲೂ ಜಾಗನೇ ಇಲ್ಲ ಅಂತ. ಯಾವುದು ಚಲಿಸತ್ತೆ ಹೇಳಿ? ಈ ಜಾಗದಲ್ಲಿ ಈಗ ನಾವು ಇಲ್ಲ ಅಂತಂದರೆ ನಾವು ಬೇರೆ ಕಡೆಯಿಂದ ಇಲ್ಲಿಗೆ ಬರ್ತೀವಿ ಅಂತ ಅರ್ಥ. ಅಥವಾ ಇನ್ಯಾವುದೋ ಜಾಗದಲ್ಲಿ ನಾವಲ್ಲಿ ಇಲ್ಲ ಅಂದರೆ ಇಲ್ಲಿಂದ ಅಲ್ಲಿ ನಾವು ಚಲಿಸ್ಕೊಂಡು ಹೋಗ್ತೀವಿ ಅಂತ ಅರ್ಥ. ಚಲಿಸೋದು ಅಂದರೆ ಜಸ್ಟ್ ಒಂದು ನಡೆಯೋದು ಅಂತಾನೆ ಅರ್ಥ ಅಲ್ಲ, ಮೂವ್ಮೆಂಟ್ ಅಂತ. ಎಲ್ಲೂ ಜಾಗನೇ ಇಲ್ಲದೆ ಪ್ಯಾಕ್ ಆಗಿಬಿಟ್ಟಿದ್ರೆ ಫುಲ್ಲು ಎಲ್ಲಿಂದ ಮೂವ್ಮೆಂಟ್ ಆಗುತ್ತೆ? ಅಂದರೆ ಎಲ್ಲ ಕಡೆನೂ ಅಟ್ ಅ ಟೈಮ್, ಅದೇ ಸಕಾಲದಲ್ಲಿ ಎಲ್ಲ ಕಡೆನೂ ಭಗವಂತ ಇದ್ದಾನೆ ಅಂದಮೇಲೆ ಅವನನ್ನು ನಾವು ಎಲ್ಲಿಗೂ ಕರೆಯೋಕ್ಕಾಗಲ್ಲ, ಎಲ್ಲಿಗೂ ಕಳಿಸೋಕ್ಕಾಗಲ್ಲ. ಬಿಕಾಸ್ ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಅವನು ನಿರಾಕಾರ ಆಗಿರೋದ್ರಿಂದ, ಆ ವಿಶ್ವಚೇತನ ಶಕ್ತಿ ನಿರಾಕಾರ ಆಗಿರೋದ್ರಿಂದ ನಾವು ಅದನ್ನು ಸರ್ವವ್ಯಾಪಿ ಅಂತ ಹೇಳ್ತೀವಿ. ಪ್ರತಿಯೊಂದು ಕಣದಲ್ಲೂ ಅವನು ಇದ್ದಾನೆ. ಹೇಗೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಈಗ ನಾವು ಒಂದು ಮೂರ್ತಿನ, ಒಂದು ವಿಗ್ರಹನ ಪೂಜೆ ಮಾಡ್ತೀವಿ. ಆ ವಿಗ್ರಹದಲ್ಲಿ ಮಾತ್ರ ದೇವರಿದ್ದಾನೆ ಅಂತನಾ? ಆ ವಿಗ್ರಹದ ಹೊರಗಡೆ ಏನೇನು ಗ್ಯಾಪ್ ಇದೆಯೋ, ಏನೇನು ಜಾಗ ಇದೆಯೋ, ಆ ವಿಗ್ರಹದ ಎಷ್ಟು ಆ ವಿಗ್ರಹದ ಸೈಜ್ ಇರುತ್ತೋ ಅದರ ಮೇಲೆ ಕೆಳಗೆ ಅಕ್ಕ ಪಕ್ಕ ಅದಕ್ಕೆ ನಾವು ಒಂದು ಹೂವನ್ನು ಇಟ್ಟು ಪೂಜೆ ಮಾಡ್ತೀವಿ ಅಂದ್ಕೊಳ್ಳಿ. ಆ ಹೂವಲ್ಲಿ ದೇವರಿದ್ದಾನೆ, ಆ ಹೂವಿನ ಕಣದಲ್ಲೂ ದೇವರಿದ್ದಾನೆ. ಆ ವಿಗ್ರಹ ರೆಡಿ ಆಗಬೇಕಾದ್ರೆ ಆ ವಿಗ್ರಹ ಯಾವ ಮೆಟೀರಿಯಲಿಂದ ಮಾಡಿದ್ದೀವೋ ಆ ಮೆಟೀರಿಯಲಲ್ಲೂ ದೇವರಿದ್ದಾನೆ. ನಾವು ಒಂದು ದೇವರ ಫೋಟೋನ ಪೂಜೆ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಆ ಫೋಟೋದ ಫ್ರೇಮಲ್ಲೂ ದೇವರಿದ್ದಾನೆ. ಆ ಫೋಟೋನ ಮೊಳಗೆ ಸಿಕ್ಸೋ ಅಂಥ ಒಂದು ರಿಂಗ್ ಇರುತ್ತಲ್ಲ ಅದರಲ್ಲೂ ದೇವರಿದ್ದಾನೆ. ಫೋಟೋದಿಂದ ಗೋಡೆಗೆ, ಯಾವ ಗೋಡೆಗೆ ಅದನ್ನು ತಗಲಿಸಿರುತ್ತವೋ ಅದರ ಅಕ್ಕಪಕ್ಕ ಜಾಗ, ಆ ಪೂರ್ತಿ ಗೋಡೆ, ಅಂದರೆ ಎಲ್ಲೆಲ್ಲೆಲ್ಲೆಲ್ಲಿ ಗ್ಯಾಪ್ ಇದೆಯೋ ಪ್ರತಿಯೊಂದು ಕಡೆ ಭಗವಂತ ಇದ್ದಾನೆ ಅಂತ ಅರ್ಥ. ಕಣದಲ್ಲೂ ಇದ್ದಾನೆ. ಇದು ಭಗವಂತ ಸರ್ವವ್ಯಾಪಿ ಅನ್ನೋದಕ್ಕೆ ಅರ್ಥ. ನಾವು ವಿಗ್ರಹದಲ್ಲಿ, ಒಂದು ಫೋಟೋದಲ್ಲಿ, ಒಂದು ಮೂರ್ತಿಯಲ್ಲಿ, ಯಾವುದೋ ಒಂದು ವಸ್ತುವಿನಲ್ಲಿ ಭಗವಂತನ ನೋಡೋದು ತಪ್ಪಲ್ಲ. ಆದರೆ ಅದು ಮಾತ್ರ ಭಗವಂತ, ಅದಷ್ಟೇ ಭಗವಂತ ಅಂತ ಅಂದ್ಕೊಳ್ಳೋದು ತಪ್ಪು. ಎಲ್ಲ ಕಡೆನೂ ಭಗವಂತ ಇದ್ದಾನೆ, ಸರ್ವ ಕಡೆನೂ ಅವನು ವ್ಯಾಪಿಸಿದ್ದಾನೆ. ವ್ಯಾಪ್ಯ ಮತ್ತು ವ್ಯಾಪಕ ಅಂತ ಹೇಳ್ತಾರೆ.
ಈಗ ಒಂದು ಲೋಟದಲ್ಲಿ ಹಾಲಿದೆ ಅಂತ ಅಂದ್ಕೊಳ್ಳೋಣ. ಲೋಟ ವ್ಯಾಪ್ಯ, ಹಾಲು ವ್ಯಾಪಕ. ಹಾಗಂತ ಲೋಟದಲ್ಲಿ ಹಾಲಿದೆ, ಲೋಟನೇ ಹಾಲು ಅಂತ ಅಂದ್ಕೊಳಕ್ಕಾಗತ್ತಾ? ಇಲ್ಲ. ಅದೇ ರೀತಿ ಹಾಲು ಲೋಟದ ತುಂಬ ವ್ಯಾಪಿಸಿದೆ. ಈ ಇಡೀ ಬ್ರಹ್ಮಾಂಡ, ಇಡೀ ಸೃಷ್ಟಿ ಏನಿದೆ, ಇದು ಒಂದು ಗ್ಲಾಸ್ ಅಂತ, ಒಂದು ಲೋಟ ಅಂತ ಅಂದ್ಕೊಂಡ್ರೆ ಅದರಲ್ಲಿ ವ್ಯಾಪಿಸಿರುವಂಥ ಹಾಲು ಭಗವಂತ, ಆ ಭಗವತ್ ಶಕ್ತಿ ಅಂತ ಹೇಳಬಹುದು. ಭಗವಂತ ಸರ್ವವ್ಯಾಪಿ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ, ಬೇಕಾದಷ್ಟು ಉದಾಹರಣೆಗಳಿದೆ. ಇನ್ನೊಂದು ಮಂತ್ರ ಇದೆಯಲ್ಲ ಇವತ್ತಿನ ಸಂಚಿಕೆಯಲ್ಲಿ, ಸಪರ್ಯಗಾತ್ ಅಂತ, ಅದರಲ್ಲೂ ಕೂಡ ಎಷ್ಟೋ ವಿಷಯಗಳು ಬರುತ್ತೆ. ಈಗ ತದೇಜತಿ ತನ್ನೇಜತಿನ ನೋಡೋಣ. ತತ್ ಏಜತಿ ತತ್ ನ ಏಜತಿ, ಎಲ್ಲದಕ್ಕೂ ಚಾಲನೆ ಕೊಡುತ್ತೆ, ಆದರೆ ಅದು ಮಾತ್ರ ಚಲಿಸಲ್ಲ. ಯಾಕೆಂದರೆ ಚಲಿಸೋದಕ್ಕೆ ಅದಕ್ಕೆಲ್ಲೂ ಗ್ಯಾಪೇ ಇಲ್ಲ, ಎಲ್ಲೂ ಜಾಗನೇ ಇಲ್ಲ. ಆ ಭಗವತ್ ಶಕ್ತಿ ಎಲ್ಲೂ ಚಲಿಸೋದಿಲ್ಲ. ತದ್ ದೂರೆ ತದ್ವಂತಿಕೆ ಅಂತ ಅಂದರೆ ಆ ಭಗವತ್ ಶಕ್ತಿ ನಮ್ಮಿಂದ ದೂರನೂ ಇದೆ, ನಮ್ಮ ಹತ್ತಿರನೂ ಇದೆ ಅಂತ. ದೂರ ಇದೆ ಅಂದರೆ ಅರ್ಥ ಮಾಡ್ಕೋಬಹುದು, ಇಲ್ಲ ಹತ್ರ ಇದೆ ಅಂದರೆ ಅರ್ಥ ಮಾಡ್ಕೋಬಹುದು. ದೂರನೂ ಇದೆ, ಹತ್ರನೂ ಇದೆ. ಹೇಗೆ ಅಂತಂದರೆ, ಸೃಷ್ಟಿಯಲ್ಲಿ ವೇದಗಳಲ್ಲಿ 3 ಥರದ ದೂರಗಳ ಬಗ್ಗೆ ಹೇಳ್ತಾರೆ. ಅಂದರೆ ಡಿಸ್ಟನ್ಸ್. ಒಂದು ದೂರ ಏನು ಅಂತಂದರೆ, ಈಗ ನಾನಿಲ್ಲಿ ಕೂತಿದ್ದೀನಿ ಅಂದರೆ ಅಲ್ಲಿ ಒಬ್ಬರು ವ್ಯಕ್ತಿ ಕೂತ್ಕೊಂಡಿದ್ದಾರೆ ಅಂದರೆ ಇದು ಈ ಒಂದು ಡಿಸ್ಟನ್ಸ್ ಆಯಿತು, ಈ ದೂರ. ಇದನ್ನು ನಾವು ಸ್ಥಾನದಿಂದ ದೂರ ಅಂತ ಹೇಳ್ತೀವಿ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಏನೋ ಒಂದು 10 ಅಡಿ ಆ ಕಡೆ ಕೂತ್ಕೊಂಡಿದ್ದಾರೆ ಅಂತ ಹೇಳೋದನ್ನು ಸ್ಥಾನದಿಂದ ದೂರ ಅಂತ ಹೇಳ್ತೀವಿ. ಎರಡನೇ ದೂರ ಇರೋದು ಕಾಲದಿಂದ ದೂರ. ಈಗ ಭಗತ್ ಸಿಂಗ್ ಕಾಲದಲ್ಲಿ ನಾವಿರಲಿಲ್ಲ, ಅಥವಾ ದಯಾನಂದ ಸರಸ್ವತಿಯವರು, ಋಷಿಮುನಿಗಳ ಕಾಲದಲ್ಲಿ ನಾವಿರಲಿಲ್ಲ. ಅಂದರೆ ನಮಗೂ ಅವ್ರಿಗೂ ಕಾಲದ ದೂರ ಇದೆ. ಅಂದರೆ ಅವರು ಆ ಕಾಲದಲ್ಲಿ ಇರ್ತಾ ಇದ್ರು, ನಮ್ಮ ತಾತನೇ ಇರಬಹುದು, ಆ ಕಾಲದಲ್ಲಿ ತಮ್ಮ ತಾತಂದ್ರೆಲ್ಲ ಇರ್ತಾ ಇದ್ರು. ಆ ಕಾಲದಲ್ಲಿ ನಾವಿರಲಿಲ್ಲ, ನಮಗೂ ಅವ್ರಿಗೂ ಕಾಲದ ದೃಷ್ಟಿಯಿಂದ ದೂರ ಇದೆ. ಇನ್ನೂ ಒಂದು ದೂರ ಇರುತ್ತೆ, ಅದನ್ನು ಜ್ಞಾನದ ದೃಷ್ಟಿಯಿಂದ ದೂರ ಅಂತ ಹೇಳ್ತೀವಿ. ಅಂದರೆ ನಾನು ಇಲ್ಲೇ ಇದ್ದೀನಿ, ನನ್ನ ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ನನ್ನ ಸುತ್ತಮುತ್ತಲೇ ಇದ್ದಾರೆ, ನನಗೆ ಬೇಕಾಗಿರೋ ಎಲ್ಲ ನನ್ನ ಪರಿಜನರು. ಆದರೂ ಬೇರೆ ಯಾವುದೋ ಒಂದು ಊರಿನಲ್ಲಿ, ಬೇರೆ ಯಾವುದೋ ಒಂದು ದೇಶದಲ್ಲಿ ನನ್ನಿಂದ ತುಂಬ ದೂರ ಇರೋ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಥವಾ ಅವ್ರಿಗೆ ಒಂದು ಫೋನ್ ಮಾಡಬೇಕು, ಅಥವಾ ಅವ್ರು ಏನು ಮಾಡ್ತಿದ್ದಾರೆ, ಆ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಅಂದರೆ ನನ್ನ ಜ್ಞಾನ ಎಲ್ಲಿ ಹೋಯಿತು? ಆ ವ್ಯಕ್ತಿ ಬಗ್ಗೆ ಹೋಯಿತು. ಇಷ್ಟು ಜನ ನನ್ನ ಸುತ್ತಲಿರೋವಾಗ್ಲೂ ಅವರ ಬಗ್ಗೆ ನಾನು ಯೋಚನೆ ಮಾಡುವಾಗ ಅವರು ನನಗೆ ಹತ್ತಿರ ಆದ್ರೆ, ನನ್ನ ಅಕ್ಕಪಕ್ಕದಲ್ಲೇ ಇರೋ ಇವರೆಲ್ಲ ನನಗೆ ಹತ್ತಿರ ಆಗ್ತಾರಾ? ಇವರೆಲ್ಲರೂ ನನ್ನ ಪಕ್ಕದಲ್ಲೇ ಇದ್ರೂ ಕೂಡ ನಾನು ಇವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದರೆ ಅವರು ನನಗೆ ಹತ್ತಿರ ಆಗ್ತಾರೆ. ಹಾಗಾಗಿ ತದ್ ದೂರೆ ತದ್ವಂತಿಕೆ ಅಂದರೆ ಆ ಭಗವತ್ ಶಕ್ತಿ ನಮ್ಮಿಂದ ದೂರನೂ ಇದೆ, ನಮಗೆ ಹತ್ರನೂ ಇದೆ ಅನ್ನೋದು. ಹೇಗೆ ಅಂದರೆ, ನಮಗೆ ಸ್ಥಾನದಿಂದ ಆ ಭಗವತ್ ಶಕ್ತಿ ದೂರ ಇಲ್ಲ, ಕಾಲದಿಂದನೂ ದೂರ ಇಲ್ಲ. ಯಾಕೆಂದರೆ ಸ್ಥಾನ ಅಂದರೆ ಎಲ್ಲ ಕಡೆನೂ ಇದೆ, ಕಾಲದಿಂದನೂ ದೂರ ಇಲ್ಲ. ಯಾಕೆಂದರೆ ಆ ಭಗವತ್ ಶಕ್ತಿ ಕಾಲಾತೀತ. ಈ ಕಾಲದಲ್ಲಿತ್ತು, ಈ ಕಾಲದಲ್ಲಿಲ್ಲ ಅಂತಿಲ್ಲ, ಅದಕ್ಕೆ ಒಂದು ಸಮಯ ಅನ್ನೋದೇ ಇಲ್ಲ, ಯಾವಾಗಲೂ ಇತ್ತು, ಅನಾದಿ ಅನಂತ ಭಗವತ್ ಶಕ್ತಿ. ಅದು ಕಾಲಾತೀತವಾಗಿರೋದ್ರಿಂದ ಕಾಲದ ದೃಷ್ಟಿಯಿಂದನೂ ಆ ಭಗವತ್ ಶಕ್ತಿ ನಮ್ಮಿಂದ ದೂರ ಇಲ್ಲ. ಹಾಗಿದ್ರೆ ಯಾವುದರಿಂದ ದೂರ ಇದೆ? ಜ್ಞಾನದ ದೃಷ್ಟಿಯಿಂದ ದೂರ ಇದೆ. ಅಂದರೆ ನಾವು ಭಗವಂತನ ಬಗ್ಗೆ ಇಡೀ ನಮ್ಮ ಜೀವನ ಪೂರ್ತಿ ಅನ್ಕೋಬಹುದು, ಒಂದು ದಿನದಲ್ಲಿ ಅನ್ಕೋಬಹುದು, ಒಂದಷ್ಟು ಕಾಲಾವಧಿಯಲ್ಲಿ ಎಷ್ಟು ಸಾರಿ ನಾವು ಅವನ ನೆನಪಿಸ್ಕೊಳ್ತೀವಿ, ಅವನ ಪ್ರೇರಣೆಯನ್ನು ತಗೊಳ್ತೀವಿ, ಅವನು ಹೇಳೋ ವಿಷಯಗಳನ್ನು, ಮಾರ್ಗದರ್ಶನನ ನಾವು ಎಷ್ಟು ಪಾಲಿಸ್ತೀವಿ. ಇದು ಜ್ಞಾನದ ದೃಷ್ಟಿಯಿಂದ ನಾವು ಭಗವಂತನಿಗೆ ದೂರ ಇರೋದು. ಹಾಗಾಗಿ ತದ್ದೂರೇ ತದ್ವಂತಿಕೆ ಅಂತ ಹೇಳಿರೋದು. ಸ್ಥಾನದ ದೃಷ್ಟಿಯಿಂದ ದೂರ ಇಲ್ಲ, ಕಾಲದ ದೃಷ್ಟಿಯಿಂದನೂ ದೂರ ಇಲ್ಲ, ಆದರೆ ನಾವು ಜ್ಞಾನದ ದೃಷ್ಟಿಯಿಂದ ಭಗವಂತನಿಗೆ ದೂರ ಇರೋದ್ರಿಂದ ನಾವು ಹತ್ರನೂ ಇದ್ದೀವಿ, ದೂರನೂ ಇದ್ದೀವಿ ಅಂತ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅಂದರೆ ಅದರ ಒಳಗೆ ಎಲ್ಲಾನೂ ಇದೆ. ಆ ವಿಶ್ವಚೇತನ ಶಕ್ತಿ ಎಲ್ಲದರಲ್ಲೂ ಇದೆ, ಎಲ್ಲದರ ಒಳಗೂ ಇದೆ, ಎಲ್ಲದರ ಹೊರಗೂ ಇದೆ ಅಂತ ಅರ್ಥ. ಅದು ಎಲ್ಲವನ್ನೂ ಒಳಗೊಂಡಿದೆ, ಎಲ್ಲದರ ಹೊರಗೂ ಕೂಡ ಆ ಶಕ್ತಿ ಇದೆ. ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ, ಅದು ಎಲ್ಲದರ ಒಳಗೂ ಇದೆ, ಎಲ್ಲದರ ಹೊರಗೂ ಇದೆ, ಅದರಲ್ಲಿ ಎಲ್ಲವೂ ಅಡಗಿದೆ ಆ ಭಗವತ್ ಶಕ್ತಿಯಲ್ಲಿ ಅಂತ. ಇದು ಸರ್ವವ್ಯಾಪಿ ಅನ್ನೋದಕ್ಕೆ ಒಂದು ಮಂತ್ರದ ಸಂಕ್ಷಿಪ್ತ ವಿವರಣೆ. ಇನ್ನೊಂದು ಮಂತ್ರದಲ್ಲಿ ಸಪರ್ಯಗ ಚುಕ್ರಂ ಮಕಾಯಂ ಔರಣಂ ಅಂತ ಹೇಳದ್ನಲ್ಲ, ಇದು ನಿರಾಕಾರ ಆಗಿರೋದ್ರಿಂದ ಸರ್ವವ್ಯಾಪಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ಸ ಅಂದರೆ ಆ ಭಗವತ್ ಶಕ್ತಿ ಬಗ್ಗೆ ಹೇಳ್ತಿರೋದು. ಸ ಪರಿ ಅಗಾತ್ ಅಂದರೆ
ಸರ್ವಶ್ರೇಷ್ಠ, ಎಲ್ಲದಕ್ಕಿಂತ ಮೇಲೆ ಇರೋವಂಥ ಒಂದು ಶಕ್ತಿ ಅದು ಅಂತ. ಎಲ್ಲದಕ್ಕಿಂತ ಶ್ರೇಷ್ಠವಾದ, ಅತ್ಯುನ್ನತ, ಇನ್ನು ಅದ್ರ ಮೇಲೆ ಅಲ್ಟಿಮೇಟ್ ಅಂತ ಹೇಳ್ತೀವಲ್ಲ, ಇನ್ನು ಅದ್ರ ಮೇಲೆ ಇನ್ಯಾವುದೂ ಇಲ್ಲ. ಅದನ್ನು ನಾವು ಪರಿ ಅಂತ ಹೇಳ್ತೀವಿ. ಹಾಗೆ ಎಲ್ಲ ಕಡೆಯೂ ಬೇರೆ 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 ಕಡೆಗೆ ಬಗೆ ಬಗೆ ಬಗೆಯಾಗಿ ಅಂತ ಹೇಳ್ತೀವಲ್ಲ, ಪರಿಪರಿಯಾಗಿ ಅಂತ, ಅದನ್ನು ಕೂಡ ಪರಿ ಅಂತ ಹೇಳ್ತೀವಿ. ಪರಿ ಅಗಾತ್ ಅಂದರೆ ಈಗಾಗಲೇ ಆ ಶಕ್ತಿ ಎಲ್ಲದರೊಳಗೂ ಹೋಗಿ ಆಗಿದೆ ಅಂತ, ಅಂದರೆ ಎಲ್ಲ ಕಡೆ ಇದೆ, ಸರ್ವವ್ಯಾಪಿ ಅಂತಾನೆ ಅರ್ಥ. ಪರಿ ಅಗಾತ್ ಅಂದರೆ ಎಲ್ಲ ಕಡೆಯೂ ಆ ಭಗವತ್ ಶಕ್ತಿ ವ್ಯಾಪಿಸಿದೆ, ಕಣಕಣದಲ್ಲೂ ಹೋಗಿ ಆಗಿದೆ, ಬಗೆ ಬಗೆಯಾಗಿ ಪರಿಪರಿಯಾಗಿ ಎಲ್ಲ ಕಡೆಯೂ ಹೋಗಿ ಆಗಿದೆ. ಪರ್ಯಗಾತ್ ಚುಕ್ರಂ ಅಂದರೆ ಶುಕ್ರಂ ಅಂತ, ಆ ಜ್ಯೋತಿರ್ಮಯ ಶಕ್ತಿ ಏನಿದೆ ಅದು ಎಲ್ಲ ಕಡೆಯೂ ಹೋಗಿ ಆಗಿದೆ. ಅಕಾಯಂ ಔರಣಂ ಅಸ್ನಾವಿರಂ. ಕಾಯ ಅಂದರೆ ದೇಹ, ಅಕಾಯ ಅಂದರೆ ದೇಹ ಇಲ್ಲದೆ ಇರುವುದು. ಆ ಭಗವತ್ ಶಕ್ತಿಗೆ ಯಾವುದೇ ಆಕಾರ ಇಲ್ಲ, ಅಂದರೆ ಶರೀರ ಇಲ್ಲ, ದೇಹ ಇಲ್ಲ ಅಂತ ಅರ್ಥ. ಔರಣಂ ಅಂದರೆ ವ್ರಣಗಳು ಅಂದರೆ ಹುಣ್ಣುಗಳು ಅಂತ ಹೇಳ್ತೀವಿ. ಹುಣ್ಣುಗಳು ಅಂದರೆ ಹೋಲ್ಸ್ ಅಂತ ಅನ್ಕೋಬಹುದು. ಈ ಹೋಲ್ಸ್, ಓಪನಿಂಗ್ಸ್, ಯಾವುದೇ ಥರದ ದ್ವಾರಗಳು ಇಲ್ಲ ಅಂತ. ನಮ್ಮ ದೇಹದಲ್ಲಿ ನವದ್ವಾರಗಳೇನಿದೆ ಆ ಥರ ಆ ಭಗವಂತನಿಗೆ ಶರೀರನೇ ಇಲ್ಲ, ದ್ವಾರನೂ ಇಲ್ಲ ಅಂತ ಅರ್ಥ. ಅಂದರೆ ಇನ್ನೊಂದು ಶರೀರ ಇಲ್ಲ, ಅವನು ನಿರಾಕಾರ ಅನ್ನೋದನ್ನು ದೃಢಪಡಿಸೋದಕ್ಕೆ ಈ ಮತ್ತೆ ಔರಣಂ ಅನ್ನೋದನ್ನು ತಗೊಂಡಿದ್ದಾರೆ. ವ್ರಣಗಳಿಲ್ಲ, ವ್ರಣಗಳು ಅಂದರೆ ಹುಣ್ಣುಗಳು, ಅಂದರೆ ಓಪನಿಂಗ್ಸ್ ಅಥವಾ ದ್ವಾರಗಳು, ಹೋಲ್ಸ್ ಅಂತ ಹೇಳಬಹುದು. ಈ ಯಾವುದೇ ದ್ವಾರಗಳು ಅವನಿಗೆ ಇಲ್ಲ. ಅಸ್ನಾವಿರಂ ಅಂದರೆ ನರಮಂಡಲ. ಸ್ನಾವಿರ ಅಂದರೆ ನರಮಂಡಲ, ಅಸ್ನಾವಿರಂ ಅಂದರೆ ನರಮಂಡಲ ಇಲ್ಲದೆ ಇರೋದು. ಆ ಭಗವಂತ ನಿರಾಕಾರ ಅಂದರೆ ಅಕಾಯಂ, ಶರೀರ ಇಲ್ಲ. ಔರಣಂ ಅಂದರೆ ಯಾವುದೇ ಓಪನಿಂಗ್ಸ್, ದ್ವಾರಗಳು ಅವನಿಗಿಲ್ಲ. ಅಸ್ನಾವಿರಂ ಅಂದರೆ ಯಾವುದೇ ನರಮಂಡಲ ಇಲ್ಲ ಅಂತ ಇನ್ನಷ್ಟು ಅವನು ನಿರಾಕಾರ ಅನ್ನೋದನ್ನು ದೃಢಪಡಿಸೋದಕ್ಕೆ ಇಷ್ಟು ಸಾರಿ ಹೇಳಿದ್ದಾರೆ. ಸಪರ್ಯಾಗ ಚುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಂದರೆ ಅವನು ಅತ್ಯಂತ ಪ್ಯೂರೆಸ್ಟ್ ಅಂತ ಯಾವುದಿದೆಯೋ, ತುಂಬಾನೇ ಶುದ್ಧವಾಗಿದ್ದು, ಸರ್ವಶ್ರೇಷ್ಠ ಶುದ್ಧವಾಗಿದ್ದು ಯಾವುದಿದೆಯೋ ಅದು ಆ ಭಗವತ್ ಶಕ್ತಿ ಅಂತ. ಅವನು ಶುದ್ಧ, ನಿತ್ಯ ನವ. ಅಂದರೆ ಅವನನ್ನು ನಾವು ಇವತ್ತು ಏನೋ ಅಶುದ್ಧಿಯಾಗಿದೆ ಅಥವಾ ಕೊಳೆ ಆಗಿದೆ, ಅವನೇನೋ ಫ್ರೆಶ್ ಆಗಬೇಕು ಅನ್ನೋದಿಲ್ಲ. ಪ್ರತಿನಿತ್ಯ ಫ್ರೆಶ್ ಆಗಿರೋ ಅಂಥ, ಯಾವತ್ತಿಗೂ, ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಶುದ್ಧವಾಗಿದ್ದ, ಆವತ್ತಿಗೂ ಶುದ್ಧವಾಗೇ ಇದ್ದ, ಇವತ್ತಿಗೂ ಶುದ್ಧವಾಗಿದ್ದಾನೆ, ಇನ್ನೂ ಕೋಟ್ಯಾಂತರ ವರ್ಷಗಳಾದ ಮೇಲೂ ಶುದ್ಧವಾಗೇ ಇರುವಂಥ ಶಕ್ತಿ, ದ ಪ್ಯೂರೆಸ್ಟ್ ಅಂತ ಹೇಳೋದಕ್ಕೆ ಶುದ್ಧಂ ಅಂತ. ಅಪಾಪವಿದ್ಧಂ ಅಂದರೆ ಪಾಪಗಳಿಂದ ಸ್ಪರ್ಶಿಸಲ್ಪಡದೇ ಇರುವಂಥದ್ದು ಅಂತ. ಅಂದರೆ ಪಾಪಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕಾಗಿಯೇ ಆ ಶಕ್ತಿ ಶುದ್ಧ ಅಂತ. ಎಷ್ಟು ಶುದ್ಧ ಆಗಿದೆ ಅಂದರೆ ಯಾವುದೇ ಪಾಪವನ್ನು ಅಪ್ಪಿ ತಪ್ಪಿ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಶಕ್ತಿ ಅಂತ. ಆ ಭಗವತ್ ಶಕ್ತಿ ಶುದ್ಧ, ನವ, ನಿತ್ಯ ನವ ಮತ್ತು ಅಪಾಪವಿದ್ಧಂ, ಯಾವುದೇ ಪಾಪಗಳಿಂದ ಸ್ಪರ್ಶಿಸಲ್ಪಡೋದೇ ಇರುವಂಥ ಶಕ್ತಿ ಅದು. 6, 7, 8, 9ನೇ ಸಂಚಿಕೆಗಳಲ್ಲಿ ಇದೇ ಮಂತ್ರನ ತಗೊಂಡು ಹೇಳುವಾಗ ವಿವರವಾಗಿ ಹೇಳಿದ್ದೀನಿ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಕೊಂಡು ಹೋಗ್ತೀನಿ. ಕವಿರ್ ಮನೀಷಿ ಅಂದರೆ, ಕವಿಹಿ ಅಂದರೆ ರಚನಾಕಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಸಹಜವಾಗಿ ರಚನೆಯನ್ನು ಯಾರು ಮಾಡ್ತಾರೋ ಅವ್ರನ್ನ ಕವಿ ಅಂತ ಹೇಳ್ತೀವಿ. ಅತ್ಯುತ್ತಮವಾದ ಉಪದೇಶಗಳನ್ನು, ಅಂದರೆ ವೇದಗಳ ರೂಪದಲ್ಲಿ, ಶಬ್ದಗಳ ರೂಪದಲ್ಲಿ ತುಂಬ ಅತ್ಯುತ್ತಮವಾದ ಉಪದೇಶಗಳನ್ನು ಯಾರು ಸೃಷ್ಟಿ ಮಾಡ್ತಾರೋ ಅವ್ರನ್ನ ನಾವು ಕವಿ ಅಂತೀವಿ. ಸಾಮಾನ್ಯವಾಗಿ ಕೂಡ ನಾವು ರೂಢಿಯಲ್ಲಿ ಕವಿತೆಗಳನ್ನು ರಚನೆ ಮಾಡೋರನ್ನ ಕವಿ ಅಂತ ಹೇಳ್ತೀವಿ. ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಕವನ ಕವಿತೆಗಳನ್ನು ಬರೆಯೋರನ್ನ ಕವಿ ಅಂತ ಹೇಳ್ತೀವಿ. ಅದೇ ರೀತಿ ಈ ಸೃಷ್ಟಿಗೆ ಒಳ್ಳೆ ಉಪದೇಶಗಳನ್ನು ಶಬ್ದ ರೂಪದಲ್ಲಿ ಕೊಟ್ಟಿರುವಂಥವನು ಆ ಭಗವಂತ. ಹಾಗೂ ಈ ಸೃಷ್ಟಿಯ ರಚನಾಕಾರನೂ ಆಗಿರೋದ್ರಿಂದ ಅವನನ್ನು ಕವಿಹಿ ಅಂತ ಹೇಳ್ತೀವಿ. ಕವಿರ್ ಮನೀಷಿ ಅಂತ, ಅಂಥ ಶುದ್ಧವಾಗಿರುವಂಥ, ಅಂಥ ಪಾಪವನ್ನೇ ಸೋಂಕದೇ ಇರುವಂಥ ಅಷ್ಟು ಅದ್ಭುತವಾದ ಸರ್ವಶ್ರೇಷ್ಠ ಭಗವತ್ ಶಕ್ತಿಯ ಒಂದು ಇಚ್ಛೆ. ಮನೀಷಿ ಅಂದರೆ ಇಚ್ಛೆ. ಅವನ ಇಚ್ಛೆ ಎಷ್ಟು ಶುದ್ಧವಾಗಿರಬಹುದು ಅದನ್ನು ಕವಿರ್ ಮನೀಷಿ. ಪರಿಭೂಹು ಅಂದರೆ ಸರ್ವಶ್ರೇಷ್ಠ, ಇನ್ನು ಅವನ ಮೇಲೆ ಇನ್ನೊಂದಿಲ್ಲ ಅಂತ. ಪರಿಭೂಹು ಅಂದರೆ ಅವನು ಸರ್ವಶ್ರೇಷ್ಠ, ಅದು ಅಲ್ಟಿಮೇಟ್ ಅಂತ ಹೇಳಿದೆ ಆವಾಗಲೇ. ಅವನ ಮೇಲೆ ಇನ್ನೊಂದು ಯಾವುದೇ ಶಕ್ತಿ ಇಲ್ಲ. ಸ್ವಯಂಭೂಹು, ಅವನು ನಮ್ಮ ಥರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇನ್ನೊಂದರಿಂದ ನಾವು ಉದ್ಭವ ಆಗೋದು ಅಂತಿಲ್ಲ. ಅವನು ಸ್ವಯಂಭೂಹು, ತನ್ನಿಂದ ತಾನೇ ಇದ್ದಾನೆ, ಅವನಿಗೆ ಯಾವುದೇ ಹುಟ್ಟು ಸಾವು ಇಲ್ಲ. ಅವನು ಸ್ವಯಂಭೂಹು, ಸ್ವಯಂ ಆಗಿ ಇದ್ದಾನೆ, ಸೆಲ್ಫ್ ಡಿಪೆಂಡೆಂಟ್ ಅಂತ. ಯಾಥಾ ತಥ್ಯತೋ ಅರ್ಥಾನ್ ಅಂದರೆ
ಈ ಒಂದು ಮಾರ್ಗದರ್ಶನ, ಈ ವೇದಗಳು, ಇಡೀ ಸೃಷ್ಟಿಯ ನಿಯಮಗಳು ಹೇಗಿದೆಯೋ ಅದು ಹೇಗಿದೆಯೋ ಯಥಾ ಇದೆಯೋ ತಥಾ ಅದೇ ಥರಾನೇ ಶಾಶ್ವತೀಭ್ಯ ಸಮಾಭ್ಯ ಅಂದರೆ ಶಾಶ್ವತ ಪ್ರಜೆಗಳಾಗಿರುವಂಥ, ಅಂದರೆ ಯಾರು ಶಾಶ್ವತ ಪ್ರಜೆಗಳು? ನಾವೆಲ್ಲರೂ ಕೂಡ ಭಗವಂತನಿಗೆ ಪ್ರಜೆಗಳೇ. ನಾವೆಲ್ಲರೂ ಅಂದರೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಎಲ್ಲ ಜೀವಾತ್ಮರೂ ಕೂಡ ಭಗವಂತನಿಗೆ ಪ್ರಜೆಗಳ ಥರಾನೇ. ಅವನು ನಮ್ಮೆಲ್ಲರ ಮೇಲೆ ಪ್ರಭು ಅಂತ ಹೇಳ್ತೀವಿ. ಅಂದರೆ ನಮ್ಮೆಲ್ಲರ ಮೇಲೆ ಅಧಿಕಾರ ಇರುವಂಥ ಪ್ರಭು ಅಂತ ನಾವು ಅವನು ಕರಿತೀವಿ. ಪ್ರಭು ಅಂದರೆ ಒಂದು ರೂಢಿಯಲ್ಲಿ ರಾಜ ಅಂತಲೂ ಅನ್ಕೋಬಹುದು. ನಾವು ರಾಜ ಅಂತ ಭಗವತ್ ಶಕ್ತಿನ ಅಂದ್ಕೊಂಡ್ರೆ ನಾವೆಲ್ಲರೂ ಕೂಡ, ಎಲ್ಲ ಜೀವಾತ್ಮರೂ ಕೂಡ ಆ ಭಗವತ್ ಶಕ್ತಿಗೆ ಪ್ರಜೆಗಳೇ. ಆದರೆ ಇವು ಶಾಶ್ವತ ಪ್ರಜೆಗಳು. ಯಾಕೆ ಅಂದರೆ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಯಾವತ್ತಿಗೂ ಸಾಯಲ್ಲ. ಹಾಗಾಗಿ ಇದು ಶಾಶ್ವತವಾಗಿರುವಂಥ ಜೀವಾತ್ಮಗಳು, ಶಾಶ್ವತವಾಗಿರುವಂಥ ಪ್ರಜೆಗಳು. ಈ ಒಂದು ಸೃಷ್ಟಿಯ ನಿಯಮಗಳನ್ನು ಎಲ್ಲರಿಗೂ ಯಥಾತಥ ಹೇಗಿದೆಯೋ ಹಾಗೆ ತನ್ನ ಶಾಶ್ವತವಾಗಿರುವ ಪ್ರಜೆಗಳಿಗೆ ಕೊಟ್ಟಿರುವಂಥವನು ಅಂತ ಅರ್ಥ. ಯಾಥಾ ತಥ್ಯತೋ ಅರ್ಥಾನ್, ಅದರ ಅರ್ಥಗಳನ್ನು ಹೇಗಿದೆಯೋ ಹಾಗೆ, ಅಂದರೆ ಪ್ರಾಣಿಗಳಿಗೆ ಸೃಷ್ಟಿ ನಿಯಮಗಳು ಹೇಗಿದೆಯೋ ಹಾಗೆ ಅವು ಬದುಕ್ತಾ ಇದೆ. ಮನುಷ್ಯರಿಗೂ ಕೂಡ ಈ ವೇದಗಳ ರೂಪದಲ್ಲಿ ಸೃಷ್ಟಿಯ ನಿಯಮವನ್ನು ಭಗವಂತ ತಿಳಿಸ್ಕೊಟ್ಟಿದ್ದಾನೆ, ಅರ್ಥ ಮಾಡಿಸ್ಕೊಟ್ಟಿದ್ದಾನೆ. ಯಾಥಾ ತಥ್ಯತೋ ಅರ್ಥಾನ್ ಶಾಶ್ವತೀಭ್ಯ ಸಮಾಭ್ಯ ಅಂತ, ಎಲ್ಲರಿಗೂ ಸಮನಾಗಿ ಈ ಶಾಶ್ವತ ಪ್ರಜೆಗಳಿಗೆ ಅವನು ಕೊಟ್ಟಾಗಿದೆ ಅಂತ ಅರ್ಥ. ಅಂದರೆ ಸರ್ವವ್ಯಾಪಿ ಅನ್ನೋದಕ್ಕೆ ಈ ಎರಡು, ಅಂದರೆ ಅವನು ನಿರಾಕಾರ ಆಗಿರೋದ್ರಿಂದ ಸರ್ವವ್ಯಾಪಿ, ಕಣಕಣದಲ್ಲೂ ಇದ್ದಾನೆ ಅನ್ನೋದಕ್ಕೋಸ್ಕರ ಎರಡು ಮಂತ್ರಗಳ ಉದಾಹರಣೆ ತಗೊಂಡು ಸರ್ವವ್ಯಾಪಿ ಅನ್ನೋದನ್ನು ವೇದಗಳು ತಿಳಿಸಿಕೊಟ್ಟಿದೆ. ಅದನ್ನು ನಾನು ನಿಮಗೆ ಈಗ ವಿವರಿಸಿದೆ. ಈಗ ಸರ್ವಶಕ್ತ ಅನ್ನೋದು ಹೇಗೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ನೋಡ್ಬಿಡೋಣ. ಸರ್ವಶಕ್ತ ಅಂದರೆ ಏನು ಬೇಕಾದರೂ ಮಾಡುವಂಥವನು ಅಂತ ಅಲ್ಲ. ಆ ಭಗವತ್ ಶಕ್ತಿ ಏನು ಬೇಕಾದರೂ ಮಾಡಬಹುದು ಅಂತ ಅದರ ಅರ್ಥ ಅಲ್ಲ. ಅಂದರೆ ಭಗವಂತ ಏನು ಬೇಕಾದರೂ ಮಾಡಬಹುದು ಅಂದಾಗ ಬೇಕಾದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಏನು ಬೇಕಾದರೂ ಮಾಡ್ತಾನೆ ಅನ್ನೋದನ್ನು ಸರ್ವಶಕ್ತ ಅಂತ ಹೇಳಲ್ಲ. ಅವನು ಮಾಡಬೇಕಾಗಿರೋದಕ್ಕೆ ಯಾವುದೇ ಅಸಿಸ್ಟೆನ್ಸ್ನ ಅವಶ್ಯಕತೆ ಇಲ್ಲ, ಯಾವುದೇ ಸಹಾಯ ಬೇಕಾಗಿಲ್ಲ, ಯಾವುದೋ ಒಂದು ಉಪಕರಣನೋ ಯಾವುದೋ ಒಂದು ಇಕ್ವಿಪ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಕಾದ ಅವಶ್ಯಕತೆ ಆ ಭಗವಂತನಿಗೆ ಇಲ್ಲ. ಅಂದರೆ ಆ ಭಗವತ್ ಶಕ್ತಿಗೆ ನಿರ್ಭರ ಆಗುವಂಥ ಅವಶ್ಯಕತೆ ಇಲ್ಲ. ಅವನು ಏನು ಮಾಡಬೇಕು, ಅವನು ಮಾಡೋ ಕಾರ್ಯಕ್ಕೋಸ್ಕರ ಯಾರ ಮೇಲೆ ಡಿಪೆಂಡ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಅಸಿಸ್ಟೆನ್ಸ್ ಇಲ್ಲದೆ, ಸಹಾಯ ಇಲ್ಲದೇನೆ, ಯಾರದೇ ಸಹಾಯ ಇಲ್ಲದೆ, ಯಾವುದೇ ಉಪಕರಣದ ಸಹಾಯ ಇಲ್ಲದೆ ಮಾಡುವಂಥವನು ಅಂತ ಅರ್ಥ. ಸರ್ವಶಕ್ತ ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ಏನು ಬೇಕಾದ್ರೂ ಮಾಡ್ಬೋದು ಭಗವಂತ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾಗಲ್ಲ. ಯಾಕೆ ಯಾರ ಮೇಲೂ ಡಿಪೆಂಡ್ ಇಲ್ಲದೆ, ಯಾವುದರ ಮೇಲೂ ಡಿಪೆಂಡ್ ಇಲ್ಲದೆ ಅಂದರೆ, ಈಗ ನಮಗೆ ಡಿಪೆಂಡೆನ್ಸಿ ತುಂಬ ಇದೆ. ನಾವು ನೋಡಬೇಕು ಅಂದರೆ ನಮಗೆ ಕಣ್ಣುಗಳ ಅವಶ್ಯಕತೆ ಇದೆ. ನಾವೇನಾದರೂ ಒಂದು ಗಂಧವನ್ನು, ಒಂದು ಸ್ಮೆಲ್ನ ತಗೋಬೇಕು ಅಂದರೆ ಮೂಗಿನ ಅವಶ್ಯಕತೆ ಇದೆ. ಮಾತಾಡಬೇಕು ಅಂದರೆ ನಮಗೆ ಬಾಯಿ, ನಾಲಿಗೆ, ಹಲ್ಲುಗಳ ಅವಶ್ಯಕತೆ ಇದೆ. ನಾವು ನಡಿಬೇಕು ಅಂದರೆ ಕಾಲುಗಳು, ಏನಾದರೂ ತೋರಿಸ್ಬೇಕು ಅಂದರೆ ಕೈಗಳು, ಕೆಲಸಗಳನ್ನು ಮಾಡಬೇಕಂದ್ರೆ ಕೈಗಳು, ಈ ಥರ ಎಷ್ಟೊಂದು ನಮಗೆ ಅವಶ್ಯಕತೆ ಇದೆ, ಶರೀರದ್ದು, ಇಂದ್ರಿಯಗಳದ್ದು, ಮನಸ್ಸಿಂದು. ಆದರೆ ಆ ಭಗವಂತನಿಗೆ ನೋಡೋದಕ್ಕೆ ಕಣ್ಣಿನ ಅವಶ್ಯಕತೆ ಇಲ್ಲ, ಕೇಳೋದಕ್ಕೆ ಕಿವಿಗಳ ಅವಶ್ಯಕತೆ ಇಲ್ಲ, ಏನೇ ಕೆಲಸ ಮಾಡಬೇಕಂದ್ರೂ ಕೈ ಕಾಲುಗಳ ಅವಶ್ಯಕತೆ ಇಲ್ಲ. ಅಂದರೆ ಇವೆಲ್ಲ ನಮಗೆ ಸಿಕ್ಕಿರುವಂಥ ಉಪಕರಣಗಳು. ನಮ್ಮ ಶಕ್ತಿ ಏನಿದೆ ಲಿಮಿಟೆಡ್. ನಾವು ಚೇತನರೇ, ಆದರೆ ನಮ್ಮ ಶಕ್ತಿ ಲಿಮಿಟೆಡ್ ಆಗಿದೆ. ಆದರೆ ಆ ಭಗವಂತನ ಶಕ್ತಿ ತುಂಬ ಬೃಹತ್ತಾಗಿದೆ, ಅನ್ಲಿಮಿಟೆಡ್ ಆಗಿದೆ. ಅದಕ್ಕೆ ಅದು ವಿಶ್ವಚೇತನ ಶಕ್ತಿ, ಪರಮಚೇತನ ಶಕ್ತಿ ಅಂತ ಹೇಳೋದು. ಆ ಶಕ್ತಿಗೆ ಏನಾದರೂ ಕೆಲಸಗಳನ್ನು ಮಾಡಬೇಕು, ಈ ಸೃಷ್ಟಿ ಮಾಡಬೇಕು ಅಂದರೆ ಕೈಗಳ ಅವಶ್ಯಕತೆ ಇಲ್ಲ, ಕಾಲುಗಳ ಅವಶ್ಯಕತೆ ಇಲ್ಲ, ಕಿವಿಗಳ ಅವಶ್ಯಕತೆ ಇಲ್ಲ, ಕಣ್ಣುಗಳ ಅವಶ್ಯಕತೆ ಇಲ್ಲ. ಇದೂ ಕೂಡ ಏನನ್ನ ನಮಗೆ ತಿಳಿಸ್ಕೊಡತ್ತೆ ಅಂದರೆ ಅವನು ಸರ್ವವ್ಯಾಪಿ ಅನ್ನೋದನ್ನು ತಿಳಿಸ್ಕೊಡತ್ತೆ. ಯಾಕೆ ಅಂದರೆ ಅವನು ಎಲ್ಲ ಕಡೆನೂ ಇರೋದ್ರಿಂದ ಎಲ್ಲನೂ ಅಟ್ ಅ ಟೈಮ್ ನೋಡ್ತಾ ಇರ್ತಾನೆ, ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇರ್ತಾನೆ. ಈ ಇಡೀ ಸೃಷ್ಟಿನ ಯಾವುದೇ ಕೈಗಳು, ಯಾವುದೇ ಶರೀರ, ಇಂದ್ರಿಯ, ಮನಸ್ಸುಗಳ ಸಹಾಯ ಇಲ್ಲದೇನೆ ಆ ಭಗವತ್ ಶಕ್ತಿ ರೆಡಿ ಮಾಡಿದೆ, ತಯಾರು ಮಾಡಿದೆ. ಅಂದರೆ ಆ ಭಗವತ್ ಶಕ್ತಿಗೆ ಯಾವುದರ ಮೇಲೆ ಯಾರ ಸಹಾಯದ ಅವಶ್ಯಕತೆ ಇಲ್ಲ, ಯಾವುದೇ ಉಪಕರಣ ಬೇಕಾಗಿಲ್ಲ. ಈ ಟೂಲ್ ಅಂತ ಏನು ಹೇಳ್ತೀವೋ, ಶರೀರ, ಇಂದ್ರಿಯ, ಮನಸ್ಸುಗಳು ಅನ್ನೋದು ನಮ್ಮ ಉಪಕರಣ. ಆತ್ಮಕ್ಕೆ ಕೆಲಸ ಮಾಡೋದಕ್ಕೆ ನಮಗೆ ಈ ಉಪಕರಣ ಬೇಕು. ಆದರೆ ಆ ಪರಮಾತ್ಮನಿಗೆ ಕೆಲಸ ಮಾಡೋದಕ್ಕೆ ಯಾವುದೇ ಉಪಕರಣ ಬೇಕಾಗಿಲ್ಲ ಅಂತ ಹೇಳೋದು
ಅವನು ಸರ್ವಶಕ್ತ ಅಂತ ಈ ಅರ್ಥದಲ್ಲಿ ಹೇಳೋದು. ಸರ್ವಶಕ್ತ ಅಂದರೆ ಏನು ಬೇಕಾದರೂ ಮಾಡ್ತಾನೆ ಅಂತಲ್ಲ, ಮಾಡೋ ಕೆಲಸಕ್ಕೆ ಯಾವುದೇ ಉಪಕರಣದ ಅಥವಾ ಯಾರದೇ ಅವಶ್ಯಕತೆ ಇಲ್ಲ. ತಾನಂತಕ್ಕೆ ತಾನೇ ಮಾಡುವಂಥ ಕೆಲಸಗಳನ್ನು ತಾನಂತಕ್ಕೆ ತಾನೇ ಮಾಡುವಂಥ ಶಕ್ತಿ ಇರೋದ್ರಿಂದ ಅವನನ್ನು ಸರ್ವಶಕ್ತ ಅಂತ ಹೇಳ್ತೀವಿ. ಈ ಸರ್ವಶಕ್ತ ಅನ್ನೋದು ಕೂಡ ಅವನು ಸರ್ವವ್ಯಾಪಿ ಅನ್ನೋದನ್ನು ಮತ್ತಷ್ಟು ದೃಢಪಡಿಸುತ್ತೆ. ಅವನು ಸರ್ವಶಕ್ತ ಹೇಗೆ, ಸರ್ವವ್ಯಾಪಿ ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಹಾಗೂ ರಾಘವೇಂದ್ರವರಿಗೂ ಕೂಡ ಈ ಪ್ರಶ್ನೆಯ ಉತ್ತರ ಸಿಕ್ಕಿದೆ ಸರಿಯಾಗಿ ಅಂತ ಅಂದ್ಕೊಳ್ತೀನಿ. ಇನ್ನೂ ವಿವರವಾಗಿ ಇದರ ಅರ್ಥ ತಿಳ್ಕೋಬೇಕು ಅಂತಿದ್ರೆ ಖಂಡಿತ ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಸಾಧ್ಯವಾದಷ್ಟು ವಿವರವಾಗಿ ತಿಳಿಸ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವೈದಿಕ ವಿಚಾರಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.